ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् वन्दे वृन्दावनासीनमिन्दिरानन्दमन्दिरम् उपेन्द्रं सान्द्रकारुण्यं परानन्दं विभुं परम् ಬೃಹನ್ನಾರದೀಯ ಪುರಾಣದ 3ನೇ ದಿವಸದ ಅನುಸಂಧಾನವನ್ನು ಆರಂಭ ಮಾಡೋಣ. ಮಾರ್ಕಂಡೇಯ ಚರಿತ್ರೆ ಭಕ್ತಿಯ ಮಹತ್ವವನ್ನು ನಿರೂಪಿಸುವ ಸಂದರ್ಭದಲ್ಲಿ ಬರ್ತಾ ಇದೆ. ಮೃಕಂಡು ಭಗವಂತನ ಪರಮಭಕ್ತ, ಗಂಡಕಿ ನದಿಯ ತೀರದಲ್ಲಿರುವ ಸಾಲಗ್ರಾಮ ಅನ್ನುವ ಪರಮಕ್ಷೇತ್ರದಲ್ಲಿ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ಭಗವಂತ ಪ್ರತ್ಯಕ್ಷನಾಗಿ ನಾನೇ ನಿನ್ನಲ್ಲಿ ಅವತರಿಸ್ತೇನೆ ಅನ್ನುವಷ್ಟು ಪ್ರೀತಿಯನ್ನು ತೋರ್ತಾನೆ. ಅವನಿಗೆ ಕಾಲಕ್ರಮೇಣ ಮಗ ಹುಟ್ಟಿದ. ಮೃಕಂಡುವಿನ ಮಗನಾದ್ದರಿಂದ ಅವನನ್ನು ಮಾರ್ಕಂಡೇಯ ಅಂತ ಕರೀತೇವೆ. ಸಂಸ್ಕೃತದಲ್ಲಿ ಅಪತ್ಯ ಪ್ರತ್ಯಯ ಅಂತಿದೆ. ಶಬ್ದಕ್ಕೆ ಮಗ ಎಂಬ ಅರ್ಥದಲ್ಲಿ ಪ್ರತ್ಯಯ ಬರ್ತದೆ. ದಕ್ಷನ ಮಗನನ್ನು ದಾಕ್ಷಿ ಅಂತ ಕರೀತೇವೆ. ದಶರಥನ ಮಗನನ್ನು ದಾಶರಥಿ ಅಂತ ಕರೀತೇವೆ. ಹಾಗೆಯೇ ವಿನತೆಯ ಮಗನನ್ನು ವೈನತೇಯ ಅಂತೇವೆ. ಮೃಕಂಡುವಿನ ಮಗನನ್ನು ಮಾರ್ಕಂಡೇಯ ಅಂತ ಹೇಳ್ತೇವೆ. ಮೃಕಂಡು ಸುತ ಅಂತ ಅಷ್ಟೇ ಅರ್ಥ ಅದಕ್ಕೆ. ಕೆಲವೊಂದು ಸಲ ಪಿತೃನಾಮದಿಂದಲೇ ಮಗನಿಗೆ ಹೆಸರಿಡುವಂಥದ್ದು ಇದೆ. ಆದ್ದರಿಂದ ನಿಜವಾಗಿ ಮಾರ್ಕಂಡೇಯನ ಹೆಸರೇನು? ಮಾರ್ಕಂಡೇಯ ಅಂತಲೇ ಅವನ ಹೆಸರು. ಮೃಕಂಡುವಿನ ಮಗ ಅನ್ನುವ ಅರ್ಥದಲ್ಲಿ ಮಾರ್ಕಂಡೇಯ ಶಬ್ದ ಇರುವುದರ ಜೊತೆಗೆ ಅವನಿಗೆ ನಾಮಕರಣ ಮಾಡುವಾಗ ಹುಟ್ಟಿದ ಮಗುವಿಗೆ 11ನೇ ದಿವಸದಲ್ಲಿ ಅಕ್ಕಿಯಲ್ಲಿ ಬರೆಯುವಾಗ ಮಾರ್ಕಂಡೇಯ ಅನ್ನೋ ಹೆಸರನ್ನೇ ಬರೆದಿದ್ದಾರೆ ಅಂತ ಅರ್ಥ. ಅದನ್ನ ಮಾರ್ಕಂಡೇಯೋ ಮಹಾಮುನಿ ಮುನಿರ್ಲಬ್ಧವರೋ ವಿಷ್ಣೋ ಪರಿಚರ್ಯಾಪರಸ್ಸದ ಮಾರ್ಕಂಡೇಯಂ ನಾಮ ಸುತಂ ಅವಾಪ ಹರಿಸನ್ನಿಭಂ. ಹರಿಸನ್ನಿಭ ಹರೇಹೇ ಸಂಸದೃಶಃ ಹರಿಸನ್ನಿಭ, ಭಗವಂತನಿಗೆ ಸದೃಶನಾದವ ಅಂತ. ಭಗವಂತನ ಅನುಗ್ರಹ ವಿಶೇಷದಿಂದ ಹುಟ್ಟಿದ ಮಗ. ಭಗವಂತನ ವಿಶೇಷ ಸನ್ನಿಧಾನ ಇದೆ. ಆದ್ದರಿಂದ ಅವನನ್ನು ನಾರಾಯಣ ಅಂತಲೂ ಕರಿಬೋದಂತೆ. ಅದನ್ನು ಈ ಪುರಾಣ ಹೇಳ್ತದೆ. ಪುರಾಣ ಸಂಹಿತಾಂ ಕರ್ತುಂ ದತ್ತವಾನ್ ವರಮಚ್ಯುತಃ ಮಾರ್ಕಂಡೇಯೋ ಮುನಿಸ್ತಸ್ಮಾತ್ ನಾರಾಯಣ ಇತಿ ಸ್ಮೃತಃ. ಮಾರ್ಕಂಡೇಯರು ಪುರಾಣ ಸಂಹಿತೆಯನ್ನು ಮಾಡುವುದಕ್ಕೆ ಅನುಮತಿಯನ್ನು ಭಗವಂತನಿಂದ ಪಡೆದರು. ಪುರಾಣ ಸಂಹಿತೆಯನ್ನು ಮಾಡುವ ಅನುಮತಿ ಪಡೆದದ್ರಿಂದ ಇವನಿಗೆ ನಾರಾಯಣ ಇತಿ ಸ್ಮೃತಃ, ನಾರಾಯಣ ಎಂಬುದಾಗಿಯೇ ಸ್ಮೃತನಾಗಿದ್ದಾನೆ ಮಾರ್ಕಂಡೇಯ ಮಹರ್ಷಿಯಿಂದ. ಪುರಾಣ ಸಂಹಿತೆಯನ್ನು ನಾರಾಯಣ ಬಿಟ್ಟು ಇನ್ಯಾರು ಮಾಡೋದು? ಕೋಕ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ವಿಸ್ತಾರವಾದ ಮಹಾಭಾರತ ಪುರಾಣಗಳು ಇದನ್ನೆಲ್ಲ ಪುಂಡರೀಕಾಕ್ಷ ಬಿಟ್ಟು ಇನ್ಯಾರು ರಚಿಸುವುದು? ಮಾರ್ಕಂಡೇಯರಿಗೆ ಒಂದು ಪುರಾಣ ಸಂಹಿತೆಯ ಜವಾಬ್ದಾರಿ ಸಿಕ್ಕಿತು ಅಂತೇಳಿದರೆ ನಾರಾಯಣನ ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ನಾರಾಯಣನ ಅವತಾರ ಅಂತ ಇದನ್ನು ಪರಿಗಣಿಸಬಾರದು. ಇತರ ಗ್ರಂಥಗಳನ್ನು ಅನುಸರಿಸಿ ಯಾವುದು ಭಗವಂತನ ಅವತಾರ ಯಾವುದಲ್ಲ ಅನ್ನುವುದನ್ನು ನಿರ್ಣಯಿಸಿಕೊಳ್ಬೇಕು. ಹೀಗೆ ಪುರಾಣ ಸಂಹಿತೆ ಮಾರ್ಕಂಡೇಯ ಪುರಾಣದ ಮೂಲಕ ಲೋಕಕ್ಕೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಾರ್ಕಂಡೇಯ ಮಹರ್ಷಿ. ತಸ್ಯ ದರ್ಶಯಿತುಂ ವಿಪ್ರಾಹ ತಮ್ನ ಸಂಹೃತವಾನ್ ಹರಿ ಜಗತ್ತೇ ಕಾರಣವೀಭೂತೆ ಸ್ವಪ್ರಭಾವಂ ಜನಾರ್ದನ. ಭಗವಂತ ಮಾರ್ಕಂಡೇಯನ ಮೇಲೆ ಎಷ್ಟು ಅನುಗ್ರಹ ಮಾಡಿದ ಅಂದರೆ ಈ ಮಾರ್ಕಂಡೇಯ ಪುರಾಣ ಸಂಹಿತೆಯನ್ನು ಲೋಕಕ್ಕೆ ಕೊಡಬೇಕು.
ಪುರಾಣ ಸಂಹಿತೆಯನ್ನು ಕೊಡಬೇಕಾದರೆ ಕಂಡು ವಿಷಯಗಳನ್ನು ವರ್ಣನೆ ಮಾಡಬೇಕು. ಕಾಣದೇ ಇದ್ದವ ವರ್ಣಿಸಿದರೆ ನಮ್ಮ ಮಾತಿನ ಹಾಗೆ ಆಗ್ತದೆ. ಕಂಡು ವರ್ಣನೆ ಮಾಡಬೇಕು. ಆ ದೃಷ್ಟಿಯಿಂದ ಈತ ಸೃಷ್ಟಿ, ಸ್ಥಿತಿ, ಪ್ರಳಯಗಳನ್ನು ವರ್ಣನೆ ಮಾಡಬೇಕು ಮಾರ್ಕಂಡೇಯ ಮಹರ್ಷಿ. ಅದಕ್ಕೋಸ್ಕರ ಅವನಿಗೆ ಪ್ರಳಯ ದರ್ಶನ ಮಾಡಿಸಿದಂತೆ ಭಗವಂತ. ಜಗತ್ತೇಕಾರ್ಣವೀಭೂತೆ, ಪ್ರಳಯ ಕಾಲವು ಸಂಪನ್ನವಾಗುತ್ತಿರಲು. ಏಕಾರ್ಣವ ಅಂತೇಳಿದರೆ ಎಲ್ಲ ಸಮುದ್ರ ಅಂತ, ಪ್ರಳಯ ಅಂತ ಅರ್ಥ. ಪ್ರಳಯವಾದಾಗ ಸ್ವಪ್ರಭಾವಂ ಜನಾರ್ದನ ತಸ್ಯ ದರ್ಶಯಿತು, ತನ್ನ ಪ್ರಳಯ ಪ್ರಭಾವ ಏನಿದೆ, ಪ್ರಳಯ ಕರ್ತೃತ್ವ ಅನ್ನೋದು ದೇವರ ಒಂದು ದೊಡ್ಡ ಮಹಾತ್ಮ್ಯ. ಭಗವಂತನ ಲಕ್ಷಣ ಏನು ಅಂತ ಕೇಳಿದರೆ, ಜಗಜ್ಜನ್ಮ ಕಾರಣತ್ವ ಅನ್ನೋದು ದೇವನ ಲಕ್ಷಣ ಎಷ್ಟೋ, ಜಗತ್ ಸಂಹಾರ ಕರ್ತೃತ್ವ ಅನ್ನೋದು ದೇವನ ಅಷ್ಟೇ ಸುಂದರವಾದ ಲಕ್ಷಣ. ಅದನ್ನ ಭಗವಂತನ ಮಹಾತ್ಮ್ಯ ಅದು ಪ್ರಳಯ ಕರ್ತೃತ್ವದಲ್ಲೂ ಇದೆ. ಅದನ್ನು ನೋಡಬೇಕಲ್ಲ, ಯಾರು ನೋಡೋದು? ದೇವರು ಪ್ರಳಯ ಮಾಡಿದ್ದನ್ನು ದೇವರೇ ನೋಡಬೇಕಂತೆ. ಯಾಕಂದರೆ ಪ್ರಳಯ ಕಾಲದಲ್ಲಿ ಯಾರೂ ಇರುವುದಿಲ್ಲ. ಚತುರ್ಮುಖ ಬ್ರಹ್ಮನನ್ನು ಕೂಡ ನಿದ್ರೆ ಮಾಡಿಸಿರ್ತಾನೆ ಭಗವಂತ. ಚತುರ್ಮುಖ ಬ್ರಹ್ಮನ ರಾತ್ರಿಯ ಹೊತ್ತಿಗೆ ಪ್ರಳಯ ಕಾಲ ಅಂತ ಹೆಸರು. ಆ ಪ್ರಭಾವವನ್ನು ಈ ಮಾರ್ಕಂಡೇಯನಿಗೆ ತೋರಿಸಿದರೆ ಅದರಿಂದಾಗಿ ಮಾರ್ಕಂಡೇಯ ಲೋಕಕ್ಕೆ ಅದನ್ನು ತಿಳಿಸುವುದಕ್ಕೆ ಶಕ್ಯವಾಗ್ತದೆ. ಹಾಗಾಗಿ ಮಾರ್ಕಂಡೇಯ ಅದನ್ನು ಕಾಣಬೇಕು ಅಂತ ಸಂಕಲ್ಪಿಸಿದಂತಹ ಜನಾರ್ದನ ತಸ್ಯ ದರ್ಶಯಿತು ವಿಪ್ರಾಹ ತಂ ನ ಸಂಹೃತವಾನ್ ಹರಿಹಿ, ಅವನನ್ನು ಸಂಹಾರ ಮಾಡಲಿಲ್ಲ ಅಂತೆ. ಸಂಹಾರ ಮಾಡಲಿಲ್ಲ ಅಂತ ಹೇಳಿದರೆ ಒಬ್ಬೊಬ್ಬನಿಗೆ ಒಂದೊಂದು ಆಯುಷ್ಯ, ಪರಮಾಯುಷ್ಯ ಅನ್ನೋದಿದೆ. ಕೆಲವು ಕೀಟಗಳು ಮನುಷ್ಯ ಕಣ್ಣು ಮುಚ್ಚಿ ತೆಗೆಯುವುದರ ಒಳಗೆ, ಅಂದರೆ ಒಂದು ಕ್ಷಣಕಾಲ, ಅರೆ ಕ್ಷಣದಲ್ಲಿ ಅದು ಹುಟ್ಟಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡಿ ತಾವು ಸತ್ತು ಹೋಗಿರ್ತಾವಂತೆ. ಅಷ್ಟು ಸೂಕ್ಷ್ಮ ಕಾಲದಲ್ಲೇ ಬದುಕಿ ಜೀವನ ಸಾಗಿಸಿ ಸಂತಾನೋತ್ಪತ್ತಿ ಮಾಡುವಷ್ಟು ಕಾಲ ಕಳೆದಿರ್ತದೆ ಕೆಲವು ಪ್ರಾಣಿಗಳಿಗೆ. ಇನ್ನು ಕೆಲವು ಪ್ರಾಣಿಗಳು 1 ಕ್ಷಣ, 2 ಕ್ಷಣ, 3 ಕ್ಷಣ ಹೀಗೆ ಬದುಕತಕ್ಕಂಥವುಗಳು ಇದ್ದಾವೆ. ಕೆಲವೆಲ್ಲ ಕೀಟಗಳು ಭೂಮಿಯಿಂದ ಹುಟ್ಟಿ ಪುಷ್ಪದ ದೀಪದ ಮೇಲೆ ಬೀಳ್ತಕ್ಕಂಥ ಹುಳಗಳು 1 ಗಳಿಗೆಯಷ್ಟು ಹೊತ್ತು ಬದುಕತಕ್ಕವು. ಕೆಲವು 1 ದಿನ, ಕೆಲವಕ್ಕೆ ಬೆಕ್ಕು, ನಾಯಿ ಮೊದಲಾದವುಗಳಿಗೆ 6 ವರ್ಷ, 12 ವರ್ಷ ಹೀಗೆ ವಯಸ್ಸು ಅನ್ನೋದು ಪರಮಾಯುಷ್ಯ ಅನ್ನುವ ವ್ಯವಸ್ಥೆ ಇದೆ. ಹಸುಗಳಿಗೆ 25, ಕೋಣಗಳಿಗೆ 27 ಒಂದು ವ್ಯವಸ್ಥೆ, ಕುದುರೆಗಳಿಗೆ 32. ಈ ವ್ಯವಸ್ಥೆಯ ಜೊತೆಗೆ ಮನುಷ್ಯನಿಗೆ 120, ಆನೆಗಳಿಗೆ 120 ಅನ್ನೋದು ಪರಮಾಯುಷ್ಯ. ಮಾರ್ಕಂಡೇಯನ ಕಥೆ ಇತರ ಪುರಾಣದಲ್ಲಿ ಬರುವಾಗ ಹುಟ್ಟುವಾಗ 9 ವರ್ಷ ಆಯುಷ್ಯವನ್ನು ಪಡೆದು ಬಂದವ. ಬ್ರಾಹ್ಮಣರ ಆಶೀರ್ವಾದದಿಂದ ಮತ್ತು ಭಗವದರ್ಚನೆ, ಶಿವಾರಾಧನೆಯ ಪರಿಣಾಮವಾಗಿ ಆತ 7 ಕಲ್ಪಾಯುಷ್ಯವನ್ನು ಪಡೆದ ಅಂತ. ಅಂತೂ ದೀರ್ಘಾಯುಷ್ಮಂತನಾದ ಮಾರ್ಕಂಡೇಯನಿಗೆ ತಾನು ಪ್ರಳಯವನ್ನು ತೋರಿಸಿದ. ಆ ಪ್ರಳಯ ತೋರಿಸುವುದಕ್ಕೋಸ್ಕರ ನಾ ಸಂಹೃತವಾನ್ ಹರಿ, ಅವನನ್ನು ಸಂಹಾರ ಮಾಡಲೇ ಇಲ್ಲಂತೆ. ಹೀಗೆ ಮಾರ್ಕಂಡೇಯ ಪ್ರಳಯ ನೋಡುವಂತಹ ಒಂದು ಅವಕಾಶ ಪ್ರಾಪ್ತಿಯಾಯಿತು. ಈ ಸಮಯದಲ್ಲಿ ಇಲ್ಲಿ ಪುರಾಣ ಪ್ರಳಯ ಅಂದರೆ ಅದು ಯಾವಾಗ ಆಗ್ತದೆ, ಏನು ಕತೆ ಅನ್ನೋದ್ರ ಒಂದು ವಿಸ್ತಾರವಾದ ವಿವರಣೆ ಕೊಡ್ತದೆ. ಕಾಲದ ಲೆಕ್ಕಾಚಾರವನ್ನು ಹಾಕ್ತಾ ಹೋಗುತ್ತೆ. ನಮಗಿಷ್ಟು ಸಾಕು. ಚತುರ್ಮುಖ ಬ್ರಹ್ಮನ ರಾತ್ರಿ ಅನ್ನೋದು ಪ್ರಳಯ. ಚತುರ್ಮುಖ ಬ್ರಹ್ಮನಿಗೆ 14 ಮನ್ವಂತರಗಳು, ಒಂದು ಹಗಲು. 14 ಮನ್ವಂತರ ಅಂತೇಳಿದರೆ ಒಟ್ಟು 1,000 ಮಹಾಯುಗಗಳು. 4 ಯುಗಗಳು ಸೇರಿದರೆ ಒಂದು ಮಹಾಯುಗ. ಅಂತಹ 1,000 ಮಹಾಯುಗಗಳು ಅಂದರೆ ಮನುಷ್ಯಮಾನದಲ್ಲಿ ಅದನ್ನು ಲೆಕ್ಕಾಚಾರ ಮಾಡುವುದಾದರೆ 432 ಕೋಟಿ ವರ್ಷಗಳು. ಯಾಕಂದರೆ 43,20,000 ವರ್ಷಕ್ಕೆ ಒಂದು ಮಹಾಯುಗ ಅಂತ ಹೆಸರು. ಅಂಥದ್ದು 1,000 ಅಂತ ಹೇಳಿದರೆ 432 ಕೋಟಿ ವರ್ಷಗಳಾಗ್ತವೆ. ಅಷ್ಟು ವರ್ಷಗಳು ಚತುರ್ಮುಖ ಬ್ರಹ್ಮನಿಗೆ ಸಂದಾಗ ಒಂದು ಹಗಲು ಮುಗಿಯಿತು ಅಂತ ಅರ್ಥ. ಹಗಲು ಮುಗಿದು ರಾತ್ರಿ ಪ್ರಾರಂಭ ಆಯಿತು. ಅದು ಅಷ್ಟೇ, 432 ಕೋಟಿ ವರ್ಷಗಳಷ್ಟು ದೀರ್ಘಕಾಲವಾದಂತಹ ರಾತ್ರಿ. ಅದನ್ನೇ ಪ್ರಳಯ ಅಂತ ಕರೆಯುವುದು. ಆ ಪ್ರಳಯ ಕಾಲದಲ್ಲಿ ಇದನ್ನಿಷ್ಟನ್ನು ವಿವರಣೆ ಕೊಡ್ತಾರೆ. ಯಾಕಂದರೆ ಈ ಮಾರ್ಕಂಡೇಯ ಕಂಡ ಪ್ರಳಯ ಅದೊಂದು ಕೇವಲ ದಿವ್ಯ ದರ್ಶನ ಮಾತ್ರವೋ, ಅಂದರೆ ಭಗವಂತ ಅದನ್ನು ಮಾಯ ಕಟ್ಟು ಮಾಡಿ ಇಲ್ಲದೇ ಇದ್ದದ್ದನ್ನು ಐಂದ್ರಜಾಲಿಕರು, ಮಾಯಾವಿಗಳು ತೋರಿಸುವ ಹಾಗೆ ಅವನಿಗೆ ಪ್ರಳಯ ದರ್ಶನ ಮಾಡಿಸಿದ್ದೋ ಅಥವಾ ಸತ್ಯಭೂತವಾದ ಪ್ರಳಯವನ್ನೇ ತೋರಿಸಿದ್ದೋ ಅನ್ನೋದು ಪ್ರಶ್ನೆ.
ಆ ಸತ್ಯಭೂತವಾದ ಪ್ರಳಯವನ್ನೇ ದೇವರು ತೋರಿಸೋದು. ಅವನು ಯಾವುದನ್ನು ಮಾಯ ಮಾಡಿ ತೋರಿಸಬೇಕಾದ ಅವಶ್ಯಕತೆ ಇಲ್ಲ. ಮಾಯಾಭೂತವಾದ ಸೃಷ್ಟಿ ಯಾರು ಮಾಡ್ತಾರೆ? ಸತ್ಯ ಸೃಷ್ಟವು ಅಶಕ್ತಾಹಿ ಮಾಯಾ ಸೃಷ್ಟಿಂಬಿ ತನ್ವತೆ. ಯಾರಿಗೆ ಸತ್ಯವಾದದ್ದನ್ನು ಸೃಷ್ಟಿಸುವುದಕ್ಕೆ ಸಾಮರ್ಥ್ಯ ಇಲ್ಲ ಅಂಥವರು ಇಂದ್ರಜಾಲ ಮಾಡ್ತಾರೆ. ಸತ್ಯವನ್ನೇ ಸೃಷ್ಟಿಸುವ ಶಕ್ತಿಯುಳ್ಳ ಭಗವಂತ ಸರ್ವ ಸಮರ್ಥ. ಅವನು ಯಾಕೆ ಮಾಯಿಕವಾದಂತಹ ಒಂದು ಪ್ರಳಯವನ್ನು ತೋರಿಸಬೇಕು? ಇವನ ಚತುರ್ಮುಖ ಬ್ರಹ್ಮನ ಹಗಲು ದಾಟಿ ರಾತ್ರಿಯಾಗುವ ಹೊತ್ತಿಗೆ ಈತನಿಗೆ ಪ್ರಳಯವನ್ನು ತೋರಿಸಿದ. ತಸ್ಮಿನ್ ಘೋರೇ ಜಲಮಯೇ ವಿಷ್ಣು ಶಕ್ತ್ಯುಪಬೃಂಹಿತ ಮೃಕಂಡು ತನಯಸ್ತಾವತ್ ಸ್ಥಿತಃ ಸಂಜೀರ್ಣ ಪರ್ಣವತ್. ಆ ಪ್ರಳಯದಲ್ಲಿ ಜೀರ್ಣ ಪರ್ಣದ ಹಾಗೆ ಈ ಮೃಕಂಡು ತನೆಯ ಮಾರ್ಕಂಡೇಯ ವಿಷ್ಣು ಶಕ್ತ್ಯುಪಬೃಂಹಿತನಾಗಿ ತಾನು ನೆಲೆಸಿದ. ಚತುರ್ಮುಖ ಬ್ರಹ್ಮನ ಒಂದು ಹಗಲಿನಷ್ಟು ರಾತ್ರಿಯಷ್ಟು ದೀರ್ಘಕಾಲ ಆ ಪ್ರಳಯದಲ್ಲಿ ನೆಲೆಸಿದ. ಸಾಧ್ಯವೋ? ಅದಕ್ಕೆ ಹೇಳಿದ್ದು ವಿಷ್ಣು ಶಕ್ತ್ಯುಪಬೃಂಹಿತ. ಭಗವಂತ ಆತನಲ್ಲಿ ಅಂತಹ ಶಕ್ತಿಯನ್ನು ತಾನು ಪ್ರವೇಶ ಮಾಡಿ ತುಂಬಿಸಿದ. ಏನೇನು ಕಂಡ ಅನ್ನುವುದೆಲ್ಲ ಇದೆ. ಪ್ರಳಯ ಕಾಲದಲ್ಲಿ ಆತ ಆಲದೆಲೆಯ ಮೇಲೆ ಮಲಗಿದಂತಹ ಭಗವಂತನನ್ನು ಕಂಡ ವಿಷಯಗಳೆಲ್ಲ ಪುರಾಣಾಂತರದಲ್ಲಿ ಇದ್ದಾವೆ. ಇಲ್ಲಿ ಅದೆಲ್ಲ ವಿಸ್ತಾರವಾಗಿ ಇಲ್ಲ. ಅಥ ಕಾಲೇ ಸಮಾಯಾತೆ ಯೋಗ ನಿದ್ರಾ ವಿಮೋಚಿತ ಸೃಷ್ಟವಾನ್ ಬ್ರಹ್ಮರೂಪೇಣ ಜಗದೇತ ಚರಾಚರಂ. ಕಾಲ ಸಮಾಯಾತವಾಯಿತು. ಪ್ರಳಯ ಕಾಲ ಮುಗಿಯಿತು. ಪ್ರಳಯ ಕಾಲದಲ್ಲಿ ಮಾರ್ಕಂಡೇಯ ನೀರಿನಲ್ಲಿ ತೇಲಾಡ್ತಾ ಭಗವಂತನ ವಟಪತ್ರಶಾಹಿಯಾದ ರೂಪವನ್ನೆಲ್ಲ ಕಂಡು ಆನಂದವನ್ನು ಅನುಭವಿಸಿದ. ಘನಘೋರವಾದ ಪ್ರಳಯದ ಸ್ಥಿತಿಯಲ್ಲಿ ಹೆದರಿದ. ಭಗವಂತನಲ್ಲಿ ಅತಿಶಯಿತವಾದ ಭಕ್ತಿಯನ್ನು ಮಾಡಿದ. ದೇವರನ್ನು ತಾನು ಅಪ್ಪಿಕೊಳ್ತಾ ಇದ್ದೇನೆ ಅನ್ನುವ ಕಾರಣದಿಂದ ಧೈರ್ಯ ತಾಳಿದ. ಏನೇನೋ ಘಟನೆಗಳು ನಡೆದು ಹೋಯಿತು ಆತನಿಗೆ. ಅಂತೂ ಪ್ರಳಯದ ಅದ್ಭುತವನ್ನು ಕಂಡು ವಿಸ್ಮಿತನಾಗಿ ಮೂಕ ವಿಸ್ಮಿತನಾಗಿ ಬಿಟ್ಟ. ವಿಸ್ಮಿತ ಪರಮ ಪ್ರೀತಃ ಭವಂದೇ ಚರಣವು ಹರೇ. ಯಾವಾಗ ಚತುರ್ಮುಖ ಬ್ರಹ್ಮನ ರಾತ್ರಿ ಮುಗಿದು ಹಗಲು ಆರಂಭವಾಯಿತು, ಭಗವಂತನ ಇಚ್ಛೆಯಿಂದ ಚತುರ್ಮುಖ ಬ್ರಹ್ಮ ಎಚ್ಚರಗೊಂಡವ ಮತ್ತೆ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ. ಇದರಿಂದ ವಿಸ್ಮಯ, ಆ ಸೃಷ್ಟಿಯನ್ನೂ ಕಂಡ. ಹೀಗೆ ಪ್ರಳಯವನ್ನು ಕಂಡಂತಹ ಮಾರ್ಕಂಡೇಯ ಸೃಷ್ಟಿಯ ವೈಭವವನ್ನು ಕೂಡ ಕಂಡು ವಿಸ್ಮಿತನಾಗಿ ಭಗವಂತನಲ್ಲಿ ಪರಮ ಭಕ್ತಿಯನ್ನು ಮಾಡ್ತಾ ಪರಮ ಪ್ರೀತಃ ವವಂದೇ ಚರಣವು ಹರೇಹೇ, ಭಗವಂತನ ಪಾದಕ್ಕೆ ಬಿದ್ದು ಆತ ಒಂದು ಸ್ತೋತ್ರ ಮಾಡ್ತಾನೆ. ಸಹಸ್ರ ಶಿರಸಂ ದೇವಂ ನಾರಾಯಣಮನಾಮಯಂ ವಾಸುದೇವಮನಾಧಾರಂ ಪ್ರಣತೋಸ್ಮಿ ಜನಾರ್ದನಂ. ಈಗ ಮಾರ್ಕಂಡೇಯ ಮಾಡಿದ ಸ್ತೋತ್ರಕ್ಕೆ ಭಾರಿ ಮಹತ್ವ. ನಾರದೀಯ ಪುರಾಣಗಳಲ್ಲಿ 10 ಹಲವು ಸ್ತೋತ್ರಗಳಿದ್ದಾವೆ. ನಾವು ನಾರದ ಸ್ತೋತ್ರವನ್ನು ಮಾತ್ರ ವಿಸ್ತಾರವಾಗಿ ನೋಡಿದ್ದೇವೆ, ಮುರ್ಕಂಡು ಮಾಡಿದ ಸ್ತೋತ್ರ ನೋಡಲಿಲ್ಲ. ಈಗ ಮಾರ್ಕಂಡೇಯ ಮಾಡಿದ ಸ್ತೋತ್ರ 1-2-3 ಶ್ಲೋಕ ನೋಡೋಣ. ಸುಂದರವಾಗಿ ಸ್ತೋತ್ರ ಮಾಡ್ತಾನೆ. ಯಾಕೆ? ಈಗ ಮಹತ್ವ ಯಾಕೆ? ನಾರಾಯಣನ ಪರಮ ವ್ಯಕ್ತಿತ್ವವನ್ನು ಆತ ಕಂಡಿದ್ದಾನೆ. ಬೇರೆ ಯಾವ ವ್ಯಕ್ತಿಗಳು ಕಾಣಲಾಗದ, ಬೇರೆ ಋಷಿಗಳು ಕಾಣಲಾಗದ ಭಗವಂತನ ಪ್ರಳಯ ಕರ್ತೃತ್ವ ಶಕ್ತಿಯನ್ನು ಕಂಡಿದ್ದಾನೆ. ಆದ್ದರಿಂದ ಸಹಸ್ರ ಶಿರಸಂ ದೇವಂ, ಎಲ್ಲೆಡೆ ನೋಡಿದರೂ ದೇವರ ತಲೆಯೇ ಕಾಣಿಸುವುದು. ದೇವರು ಎಲ್ಲರ ತಲೆಯಲ್ಲೂ ಇದ್ದಾನೆ. ಅಂತಹ ಸಹಸ್ರ ಶಿರಶೀರ್ಷನಾದಂತಹ ದೇವ ನಾರಾಯಣಮನಾಮಯಂ, ಅವನಲ್ಲಿ ಯಾವ ದೋಷವೂ ಇಲ್ಲ. ಯಾಕಂದರೆ ಪ್ರಳಯ ಕಾಲ ಬಂದಾಗ ಚತುರ್ಮುಖ ಬ್ರಹ್ಮ ನಿದ್ರಿಸಿದ್ದಾನೆ, ಆದರೆ ಭಗವಂತ ನಿದ್ರಿಸಿಲ್ಲ. ಯಯೇಷ ಸುಪ್ತೇಷು ಜಾಗರ್ತಿ, ಎಲ್ಲವೂ ಮಲಗಿದಾಗ ಏಕಾರ್ಣವೀಕೃತ ಸ್ಥಿತಿಯಲ್ಲೂ ಕೂಡ ಭಗವಂತ ಎಚ್ಚರವಾಗಿಯೇ ಇದ್ದಾನೆ. ನಿದ್ರಾಂ ವಿತನ್ವತಃ, ಅವನು ನಿದ್ರೆಯಲ್ಲಿ ಎಲ್ಲ ಕೆಲಸವನ್ನೂ ಮಾಡತಕ್ಕಂಥವ. ಯೋಗ ನಿದ್ರೆ ಆತನದ್ದು. ಅಂತಹ ಭಗವಂತ ಅನಾಮಯ, ನಾರಾಯಣ, ಸಕಲ ಗುಣಗಳಿಂದ ಕೂಡಿದವ. ವಾಸುದೇವಂ ಅನಾಧಾರಂ, ಅವನು ಯಾರನ್ನೂ ಆಶ್ರಯಿಸಿ ಇರುವವ ಅಲ್ಲ, ಸರ್ವಾಧಾರನಾಗಿದ್ದಾನೆ. ಅವನಿಗೆ ಯಾವುದೂ ಆಧಾರ ಇಲ್ಲ. ಸರ್ವಾಧಾರನಾದ ಆತ ನಿರಾಧಾರನಾಗಿ ನಿಂತಿದ್ದಾನೆ. ಅಂತಹ ಜನಾರ್ದನಂ ಪ್ರಣತೋಸ್ಮಿ, ಜನಸಂಹರ್ತೃವನ್ನು ನಾನು ನಮಸ್ಕರಿಸ್ತೇನೆ. ಇಲ್ಲಿ ಜನಾರ್ದನ ಅನ್ನುವ ಶಬ್ದ ಉದ್ದೇಶಪೂರ್ವಕವಾಗಿ ಬಳಸಲ್ಪಟ್ಟದ್ದು. ಜನಾರ್ದನ ಅನ್ನುವುದಕ್ಕೆ ಸಂಹಾರಕರ್ತೃ ಅಂತಲೇ ಅರ್ಥ. ದುಷ್ಟ ಜನರನ್ನು ಸಂಹರಿಸುವವ ಅಂತಷ್ಟೇ ಅರ್ಥ ಅಲ್ಲ. ಎಲ್ಲ ಜನರನ್ನು ಸಂಹರಿಸಿ ತನ್ನ ಉದರದಲ್ಲಿಟ್ಟು ಅವರಿಗೆ ಶ್ರಮಾಪಹರಣವನ್ನು ಮಾಡಿ ನಿದ್ರೆಯನ್ನು ಕೊಡುವವ. ಹೀಗೆ ತನ್ನ ಹೊಟ್ಟೆಯಲ್ಲಿ ನಿದ್ರೆಯನ್ನು ಕೊಟ್ಟು ಅವರ ಶ್ರಮವನ್ನು ಪರಿಹಾರ ಮಾಡುವವ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ
ಕಲ್ಪಾವಸಾನೇ ಚ ಯಹ. ಕಲ್ಪ ಅಂತೇಳಿದರೆ ಚತುರ್ಮುಖ ಬ್ರಹ್ಮನ ಹಗಲು, ಅದರ ಅವಸಾನ ಅಂತೇಳಿದರೆ ಪ್ರಳಯ. ಆ ಸಮಯದಲ್ಲಿ ಎಲ್ಲರಿಗೂ ಹೊಟ್ಟೆಯಲ್ಲಿ ವಿಶ್ರಾಂತಿಯನ್ನು ಕೊಡತಕ್ಕಂತಹ ಭಗವಂತನಿಗೆ, ಜನಾರ್ದನನಿಗೆ ನಮಸ್ಕಾರ. ಪರಂಜ್ಯೋತಿ ಪರಂಧಾಮ ಪವಿತ್ರಂ ಪರಮಂ ಪದಂ ಸರ್ವೈಕರೂಪಂ ಪರಮಂ ಪ್ರಣತೋಸ್ಮಿ ಜನಾರ್ದನಂ. ಸುಮಾರು 8 ಶ್ಲೋಕಗಳು ಪ್ರಣತೋಸ್ಮಿ ಜನಾರ್ದನಂ, ಪ್ರಣತೋಸ್ಮಿ ಜನಾರ್ದನಂ. ಸಗುಣಂ ನಿರ್ಗುಣಂ ಶಾಂತಂ ಮಾಯಾತೀತಂ ಸುಮಾಯಿನಂ ಅರೂಪಂ ಬಹುರೂಪಂ ತಂ ಪ್ರಣತೋಸ್ಮಿ ಜನಾರ್ದನಂ. ಹೀಗೆ ಜನಾರ್ದನ ಸಂಹಾರಕರ್ತಾರ ಭಗವಂತನನ್ನು ನಮಸ್ಕಾರ ಮಾಡತಕ್ಕಂತಹ ಮಾರ್ಕಂಡೇಯ ಮಾಡಿದ ಸ್ತೋತ್ರ. ಹೀಗೆ ಸ್ತೋತ್ರ ಮಾಡಿ ಆತ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾನೆ. ಪರೇಶ ಪರಮಾನಂದ ಶರಣಾಗತ ವತ್ಸಲ ತ್ರಾಹಿ ಮಾಂ ಕರುಣಾ ಸಿಂಧೋ ಮನೋತೀತ ನಮೋಸ್ತುತೇ. ಮನಸ್ಸಿಗೂ ನಿಲುಕದವೋ ಭಗವಂತ, ನನ್ನನ್ನು ರಕ್ಷಣೆ ಮಾಡು. ಪ್ರಳಯ ಕಾಲದಲ್ಲೂ ರಕ್ಷಣೆ ಮಾಡಿದಂತಹ ನೀನು ಸೃಷ್ಟಿಕಾಲದಲ್ಲಿ ರಕ್ಷಣೆ ಮಾಡದೇ ಇರ್ತೀಯ ಭಗವಂತ. ಪರಮಾನಂದ ಸ್ವರೂಪಿ ನೀನು. ಸೃಷ್ಟಿ ಮಾಡುವುದಕ್ಕೂ ಕಾರಣ ನಿನ್ನ ಆನಂದ, ಜಗತ್ತನ್ನು ಸಂಹಾರ ಮಾಡುವುದಕ್ಕೂ ಕಾರಣ ನಿನ್ನ ಆನಂದ. ಆನಂದದಿಂದ ನೀನು ಸಂಹಾರ ಮಾಡುವವ, ಆನಂದದಿಂದ ನೀನು ಸೃಷ್ಟಿ ಮಾಡುವವ. ಹೊರತು ಸೃಷ್ಟಿಯಿಂದ ನಿನಗೆ ಆನಂದ ಅಲ್ಲ, ಸಂಹಾರದಿಂದ ನಿನಗೆ ಆನಂದ ಇಲ್ಲ. ಆನಂದದಿಂದಾಗಿ ಮಡುಗಟ್ಟಿದ ಆನಂದ ಸ್ವರೂಪಿಯಾದ ನೀನು ಹೇಗೆ ಮನುಷ್ಯ ತುಂಬ ಆನಂದ ಆದಾಗ ಕುಣಿದು ಕುಪ್ಪಳಿಸಿ ಚಪ್ಪಾಳೆ ಹಾಕ್ತಾನೋ, ಆ ಕ್ರಮದಲ್ಲಿ ಆನಂದ ಕಾರ್ಯಸ್ವರೂಪವಾದದ್ದು ನಿನ್ನ ಸೃಷ್ಟಿಯಾದಿ ಸಮಸ್ತ ಕರ್ಮಗಳು. ಹೀಗೆ ಸ್ತೋತ್ರ ಮಾಡಿ ತ್ರಾಹಿ ಅಂತ ಕೇಳ್ತಾನೆ. ತ್ರಾಯಸ್ವ ಅಂತರ್ಥ, ನನ್ನನ್ನು ರಕ್ಷಣೆ ಮಾಡು ಅಂತ. ಯಾಕಂದರೆ ಲೌಕಿಕ ವ್ಯಾಕರಣದ ಪ್ರಕಾರ ತ್ರಾಹಿ ಅನ್ನುವ ಪ್ರಯೋಗ ಆಗುವುದಿಲ್ಲ. ತ್ರೈಂಗ್ ಪಾಲನೆ ಅನ್ನುವ ಧಾತು ಅದು ಆತ್ಮನೇ ಪದ ಮಾತ್ರ ಪಾಣಿನಿಯ ವ್ಯಾಕರಣದ ಪ್ರಕಾರ. ಅದರಿಂದ ತ್ರಾಯಸ್ವ ಅಂತ ಪ್ರಯೋಗ ಆಗ್ತದೆ ಹೊರತು ತ್ರಾಹಿ ತ್ರಾಹಿ ಪುಂಡರೀಕಾಕ್ಷ ಇದು ಆಗುವುದಿಲ್ಲ. ಆದರೆ ಪುರಾಣಗಳಲ್ಲಿ ತ್ರೈಂಗ್ ಧಾತುವನ್ನು ಅದು ನಿತ್ ಅನುದಾತ್ತಂಗಿತ ಆತ್ಮನೇಪದಂ ಅಂತ, ಅದು ಆತ್ಮನೇಪದಿ ಧಾತು. ಆದರೂ ಅದನ್ನು ಉಭಯಪದಿಯಾಗಿ ಬಳಸಿದ್ದು ಬಹಳ ಬಾರಿ ಕಾಣಿಸ್ತದೆ. ಇಲ್ಲೂ ಕೂಡ ತ್ರಾಹಿಮಾಂ ಕರುಣಾ ಸಿಂಧೋ ಅಂತ ಪ್ರಯೋಗ ಮಾಡಿದ್ದಾರೆ ವೇದವ್ಯಾಸರು. ಭಗವಂತ ಈತನ ಸ್ತೋತ್ರಕ್ಕೆ ಸಂಪ್ರೀತನಾಗಿ ಆತನನ್ನು ಶ್ರೀ ಭಗವಾನುವಾಚ ಲೋಕೇ ಭಾಗವತಾಯೇ ಚ ಭಗವದ್ಭಕ್ತಮಾನಸಾಃ ತೇಷಾಂ ತುಷ್ಟೋ ನ ಸಂದೇಹೋ ರಕ್ಷ್ಯಾಮ್ಯೇತಾಂಶ್ಚ ಸರ್ವದಾ ಅಹಮೇವ ದ್ವಿಜಶ್ರೇಷ್ಠ ನಿತ್ಯಂ ಪ್ರಚ್ಛನ್ನ ವಿಗ್ರಹಃ ಭಗವದ್ಭಕ್ತರೂಪೇಣ ಲೋಕಾನ್ ರಕ್ಷಾಮಿ ಸರ್ವದಾ. ನಾನೇ ಲೋಕ ರಕ್ಷಣೆ ಮಾಡ್ತೇನೆ, ನೀವು ರಕ್ಷಿಸು ಅಂತ ಕೇಳಬೇಕಾಗಿಲ್ಲ ಅಂತ ಹೇಳ್ತಾನೆ ಮಾರ್ಕಂಡೇಯರ ಹತ್ರ. ಲೋಕಾನ್ ರಕ್ಷಾಮಿ ಸರ್ವದಾ, ನಾನು ಲೋಕ ರಕ್ಷೆ ಮಾಡ್ತೇನೆ. ಆದರೆ ನಾನು ಲೋಕವನ್ನು ರಕ್ಷಿಸ್ತಾ ಇದ್ದೇನೆ ಅಂತ ನಿಮಗೆಲ್ಲ ಗೊತ್ತಾಗುವುದಿಲ್ಲ. ಯಾಕೆ? ನಾನು ರಕ್ಷಿಸುವುದು ಅಂತ ಹೇಳಿದರೆ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಬಂದು ರಕ್ಷಣೆ ಮಾಡುವುದಲ್ಲ. ಭಗವದ್ಭಕ್ತ ರೂಪೇಣ ಲೋಕಾನ್ ರಕ್ಷಾಮಿ ಸರ್ವದಾ. ಲೋಕದಲ್ಲಿ ಭಗವದ್ಭಕ್ತರು ಆಗಾಗ ಆವಿರ್ಭವಿಸ್ತಾರೆ. ಆ ಭಗವದ್ಭಕ್ತ ರೂಪದಿಂದ ನಾನೇ ಲೋಕವನ್ನು ರಕ್ಷಣೆ ಮಾಡುವುದು. ಭಗವದ್ಭಕ್ತರು ರಾಜರಾಗ್ತಾರೆ, ಭಗವದ್ಭಕ್ತರು ಲೋಕ ರಕ್ಷಕರಾಗ್ತಾರೆ. ಅಂತಹ ಸ್ಥಾನಮಾನ ಗುರು ಗೌರವಗಳನ್ನು ಅವರು ಪಡಿತಾರೆ. ಪಡೆದು ಲೋಕವನ್ನು ಮತ್ತೆ ಯಥಾಸ್ಥಿತಿಗೆ ತಂದಿಡುತ್ತಾರೆ. ಇಲ್ಲಿ ನಾನು ಭಗವದ್ಭಕ್ತ ರೂಪದಿಂದ ರಕ್ಷಿಸ್ತೇನೆ ಅಂದರೆ ಅರ್ಥ ಏನು? ನನ್ನ ವಿಭೂತಿ ಅವರಲ್ಲಿ ಕುಳಿತು ರಕ್ಷಣೆ ಮಾಡ್ತದೆ ಅಂತ ಅರ್ಥ. ಅದ ಯಂ ವಾಪಿ ಕೃಷ್ಣ ಗೀತೆಯಲ್ಲಿ ಕೊನೆಗೆ ಹೇಳ್ತಾನೆ, ನಾನು ಯಾವುದನ್ನು ನನ್ನ ವಿಭೂತಿ ಅಂತ ಹೇಳಿ ಅರ್ಜುನ? ಎಷ್ಟು ಹೇಳಿದರೆ ಮುಗಿಯುವುದಿಲ್ಲ. ಹಾಗಾದರೆ ಯಾವುದು ನನ್ನ ವಿಭೂತಿ ಅಂತ ಹೇಳಿದರೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮತ್ ಊರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಲೋಕ ಸಂರಕ್ಷಕವಾಗಿ ಯಾವುದು ಶ್ರೀಮದೂರ್ಜಿತವಾಗಿ ಕೆಲಸ ಮಾಡ್ತದೋ, ಅದು ಯಾವುದಿದೆಯೋ ಅವೆಲ್ಲವೂ ನನ್ನ ವಿಭೂತಿ ಸ್ವರೂಪ ಅಂತ ತಿಳ್ಕೊ. ಆ ಅಭಿಪ್ರಾಯದಲ್ಲಿ ಭಗವದ್ಭಕ್ತ ರೂಪದಿಂದ ನಾನು ಲೋಕವನ್ನು ಸರ್ವದಾ ರಕ್ಷಣೆ ಮಾಡ್ತಾ ಇರ್ತೇನೆ. ಧರ್ಮ ಗ್ಲಾನಿ ಆದಾಗ ಮತ್ತೆ ಭಗವದ್ಭಕ್ತ ರೂಪದಿಂದ ನಾನು ಅದನ್ನು ರಕ್ಷಣೆ ಮಾಡ್ತೇನೆ. ಹೀಗೆ ರಕ್ಷಿಸ್ತೇನೆ ಅಂತ ದೇವರು ಹೇಳಿದಾಗ ಈತನ ಮುಖದಲ್ಲಿ ಒಂದು ಭಕ್ತಿಪೂರ್ವಕವಾದ ಆನಂದದ ನಗು ಬರ್ತದೆ ಅಂತೆ ಮಾರ್ಕಂಡೇಯರಲ್ಲಿ. ಭಗವಂತನಿಗೆ ತಲೆ ತಗ್ಗಿಸಿ ಆತನ ಪಾದಕ್ಕೆ ದೀರ್ಘವಾಗಿ ಆನಿಸಿಕೊಂಡು ನನಗೆ ಉಪದೇಶ ಮಾಡು ಅಂತ ಹೇಳ್ತಾನೆ ಮಾರ್ಕಂಡೇಯ.
ಅವನಿಗೆ ಕೇಳುವುದು ಅಂದರೆ ಭಾರಿ ಇಷ್ಟ. ಏನು ಹೇಳು? ಕಿಂ ಲಕ್ಷಣ ಭಾಗವತ ಜಾಯಂತೆ ಕೇನ ಕರ್ಮಣ. ಒಳ್ಳೆಯ ವ್ಯಕ್ತಿಗಳು ಹುಟ್ಟಬೇಕಾದರೆ ಅವರು ಏನು ಕರ್ಮ ಮಾಡಿರಬೇಕು? ಭಾಗವತರು ಅಂತ ಹೇಳಿದರೆ ಅವರು ಹೇಗಿರ್ತಾರೆ? ಭಾಗವತರಾಗಿ ಹುಟ್ಟಬೇಕಾದರೆ ಮಾಡಬೇಕಾದ ಶುದ್ಧ ಕರ್ಮಗಳು ಯಾವುದು? ಹೀಗೊಂದು ಪ್ರಶ್ನೆ ಮಾಡ್ತಾನೆ. ಭಾಗವತರ ಸ್ವರೂಪವನ್ನು ನನಗೆ ಹೇಳು. ಶ್ರೀ ಭಗವಾನುವಾಚ ಲಕ್ಷಣಂ ಭಾಗವತಾನಾಂ ವೈ ಶೃಣುಷ್ವ ಮುನಿಸತ್ತಮ ವಕ್ತುಂ ತೇಷಾಂ ಪ್ರಭಾವಂ ಹಿ ಶಕ್ಯತೆ ನಾಬ್ಧಕೋಟಿಭಿಃ. ಭಗವದ್ಭಕ್ತರ ಭಾಗವತರ ಸ್ವರೂಪವನ್ನು ಹೇಳುವುದಕ್ಕೆ, ಅವರ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಕೋಟಿ ವರ್ಷಗಳು ಸಾಕಾಗುವುದಿಲ್ಲಂತೆ, ಅವರನ್ನು ನಿರೂಪಿಸಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಗವದ್ಭಕ್ತರ ಸ್ವರೂಪ ಕಥನ ಅಂತ ಇದು ಒಂದು ಬೃಹನ್ನಾರದೀಯದಲ್ಲಿ ಬಹಳ ಪ್ರಸಿದ್ಧವಾದಂತಹ ಭಾಗ. ತೇವೀ ಭಾಗವತಾ ಸ್ಮೃತಾ, ತೇವೀ ಭಾಗವತಾ ಸ್ಮೃತಾ ಅಂತ ಹೇಳುವಂತಹ ಭಾಗ ಇದು. ಅಂದರೆ ಭಗವದ್ಭಕ್ತರು ಹೇಗಿರ್ತಾರೆ ಇದನ್ನೆಲ್ಲ ಹೇಳ್ತಾ ಕೂತುಕೊಳ್ಳುವಷ್ಟು ಅವಕಾಶಗಳಿಲ್ಲ. ಭಗವದ್ಭಕ್ತರ ಸ್ವಭಾವ ಹೇಗಿರ್ತದೆ ಅಂದರೆ ಅವರು ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು, ಕೃತಿಯಲ್ಲಿ ಒಂದು ಯಾವತ್ತೂ ಮಾಡುವುದಿಲ್ಲ. ಕರ್ಮಣ ಮನಸಾ ವಾಚ, ಈ ಮೂರರಲ್ಲೂ ತ್ರಿಕರಣ ಶುದ್ಧಿಯಾಗಿ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಅಂತ ಹೇಳಿದ ಹಾಗೆ ತ್ರಿಕರಣದಲ್ಲೂ ಒಂದನ್ನೇ ಆಲೋಚನೆ ಮಾಡ್ತಾರೆ. ಮನಸ್ಸಿನಲ್ಲಿ ಏನು ಯೋಚಿಸಿದರೋ ಅದನ್ನು ಬಾಯಿಯಲ್ಲಿ ಹೇಳ್ತಾರೆ, ಬಾಯಿಯಲ್ಲಿ ಏನು ಹೇಳ್ತಾರೋ ಅದನ್ನು ಕೃತಿಯಲ್ಲಿ ತೋರಿಸ್ತಾರೆ, ಕೆಲಸ ಮಾಡಿ ತೋರಿಸ್ತಾರೆ. ಹೀಗೆ ಕಾಯೇನ ವಾಚ ಮನಸ ಸಮಸ್ಥಿತಿಯಲ್ಲಿರತಕ್ಕಂಥವರು, ಯಾವತ್ತೂ ಇನ್ನೊಬ್ಬರ ಪೀಡೆಯನ್ನು ಬಯಸದೇ ಇರತಕ್ಕಂಥವರು, ಮತ್ತೊಬ್ಬರು ಯಾವಾಗ ಕೊಡ್ತಾರೆ ಅಂತ ಕೈ ಚಾಚಿಕೊಂಡು ನಿಲ್ಲದೇ ಇರತಕ್ಕಂಥವರು, ಅಪರಿಗ್ರಹಶೀಲರಾದವರು. ಸತ್ಕಥಾ ಶ್ರವಣೆ ಯೇಷಾಂ ವರ್ತತೆ ಸಾತ್ವಿಕೀ ಮತಿ. ದೇವರ ಬಗ್ಗೆ ಸತ್ಕಥೆಯನ್ನು ಕೇಳುವುದರಲ್ಲಿ ಸಾತ್ವಿಕವಾದ ಬುದ್ಧಿ. ಸಜ್ಜನರು ಶುದ್ಧ ದೇವತಾ ಕರ್ಮವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಮನೋಭಾವ. ತಾವು ಸ್ವತಃ ಧರ್ಮಾಚರಣೆಯನ್ನು ಮಾಡಿ ಮತ್ತೊಬ್ಬರನ್ನು ಧರ್ಮಾಚರಣೆಯಲ್ಲಿ ತೊಡಗಿಸ್ತಕ್ಕಂತಹ ವ್ಯಕ್ತಿತ್ವ. ಮಾತಾ ಪಿತೃಶ್ಚ ಶುಶ್ರೂಷಾಂ, ತಂದೆ ತಾಯಿಯರು ಇವನಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದರು, ಅವರು ವಾತಪ್ರಕೋಪಾದಿಗಳಿಂದ ಪೀಡಿತರಾಗಿದ್ದರೂ ಅಂಥವರ ಶುಶ್ರೂಷೆಯನ್ನು, ಸೇವೆಯನ್ನು ಯಾವತ್ತೂ ಬಿಡದೇ ಇರತಕ್ಕಂಥವರು. ತಂದೆ ತಾಯಿಯರಿಗೆ ಕೈಲಾಗದೇ ಹೋದಾಗ ಅವರಿಗೆ ಅಪೇಕ್ಷಿತವಾದ ಕೆಲಸಗಳನ್ನು ತಾನು ನಿರ್ವಹಿಸುವವರು. ಗಂಗಾ ಸ್ನಾನವನ್ನು ಅವರ ಹೆಸರಲ್ಲಿ ಮಾಡಿ ಬರತಕ್ಕಂಥವರು, ಸ್ವತಃ ಅವರನ್ನು ಯಾತ್ರೆಗೆ ಕರೆದುಕೊಂಡು ಹೋಗತಕ್ಕಂಥವರು. ಏತು ದೇವಾರ್ಚನರತಾ ಏತು ತತ್ ಸಾಧಕಾ ಸ್ಮೃತಾ, ಭಗವಂತನ ಧ್ಯಾನದಲ್ಲಿ ರತರಾದವರು. ಎಲ್ಲರಿಗೂ ಕಷ್ಟದಲ್ಲಿದ್ದವರಿಗೆ ಹಿತವಾದ 4 ಮಾತುಗಳನ್ನು ಹೇಳಿ ಸಹಾಯ ಮಾಡತಕ್ಕಂಥವರು. ಬೇರೇನೂ ಸಹಾಯ ಮಾಡಬೇಕಾಗಿಲ್ಲ, ಅವರಿಗೆ 4 ಹಿತವಾದ, ಮನಸ್ಸಿಗೆ ನೆಮ್ಮದಿ ಕೊಡುವ ಮಾತಾಡತಕ್ಕಂತಹ ಸಜ್ಜನಿಕೆಯುಳ್ಳವರು. ಗುಣಗ್ರಾಹಿಗಳು. ಆತ್ಮವತ್ ಸರ್ವಭೂತಾನಿಯೇ ಪಶ್ಯಂತಿ ನರೋತ್ತಮ. ಇನ್ನೊಬ್ಬರಿಗೆ ದುಃಖವಾದರೆ ತನಗೆ ದುಃಖವಾದಂತೆ, ಇನ್ನೊಬ್ಬರಿಗೆ ಸಂತಸವಾದರೆ ತನಗೆ ಸಂತಸವಾದಂತೆ, ಇನ್ನೊಬ್ಬರಿಗೆ ದುಃಖ ಕೊಡಬೇಕಾದರೆ ಅವರು ನನಗೆ ಈ ದುಃಖವನ್ನು ಕೊಟ್ಟಿದ್ರೆ ಹೇಗೆ ಅಂತ ಆಲೋಚನೆ ಮಾಡತಕ್ಕಂತಹ ಆತ್ಮವತ್ ಸರ್ವಭೂತೇಷು ಪಶ್ಯಂತಿ ತೇವೈ ಭಾಗವತೋತ್ತಮ. ಧರ್ಮಶಾಸ್ತ್ರ ಪ್ರವಕ್ತಾರ, ಋಷಿಮುನಿಗಳು ಹೇಳಿದ ಧರ್ಮದ ವಿಷಯವನ್ನು ಲೋಕಕ್ಕೆ ಕೊಡತಕ್ಕಂಥವರು, ಸತ್ಯಕ್ಕೆ ತಪ್ಪಿ ನಡೆಯದೇ ಇರತಕ್ಕಂಥವರು, ಸಜ್ಜನರ ಶುಶ್ರೂಷೆಯಲ್ಲಿ ತೊಡಗತಕ್ಕಂಥವರು, ವೃದ್ಧರಿಗೆ ನಿರಂತರ ಅಭಿವಾದನಶೀಲರು, ಸಂಧ್ಯಾಕಾಲದಲ್ಲಿ ಭಗವಚ್ಚಿಂತನೆಯಲ್ಲಿ ರತರಾಗತಕ್ಕಂಥವರು, ತೀರ್ಥಯಾತ್ರೆಗೆ ಹೋದವರು ತೀರ್ಥಕ್ಷೇತ್ರದಲ್ಲಿರತಕ್ಕಂತಹ ತೀರ್ಥಜ್ಞಾನಿಗಳನ್ನು ನಿರಂತರ ಸೇವನೆ ಮಾಡತಕ್ಕಂಥವರು, ಇನ್ನೊಬ್ಬರ ಉದಯವನ್ನು ನೋಡಿಕೊಂಡು ಅಭಿನಂದಿಸತಕ್ಕಂಥವರು, ಅಸೂಯಾವರ್ಜಿತರು, ಗಾಯತ್ರಿ ನಿರತಾಹ ಏಚ, ಗಾಯತ್ರಿ ಮಂತ್ರ ಜಪಾನುಷ್ಠಾನಗಳಲ್ಲಿ ತೊಡಗತಕ್ಕಂಥವರು, ಭಗವತ್ ಕಥೆಯನ್ನು ಕೇಳ್ತಾ ಕೇಳ್ತಾ ರೋಮಾಂಚಿತ ಶರೀರರಾಗತಕ್ಕಂಥವರು, ತುಳಸಿ ವೃಕ್ಷಕ್ಕೆ ನೀರೆರೆಯತಕ್ಕಂಥವರು, ತುಳಸಿ ಕಾನನವನ್ನು ಬೆಳೆಸತಕ್ಕಂಥವರು, ತನ್ಮೂಲ ಮೃತ್ತಿಕೆಯನ್ನು ತಾನು ಶಿರದಲ್ಲಿ ಕಂಠದಲ್ಲಿ ಧಾರಣೆ ಮಾಡತಕ್ಕಂಥವರು, ವೇದಾರ್ಥ ವಕ್ತೃಗಳು, ಶಿವಪ್ರಿಯಾ ಶಿವಭಕ್ತಾ ಶಿವಪಾದಾರ್ಚನೆ ರತಾ, ವ್ಯಾಹರಂತಿ ಚ ನಾಮಾನಿ ಹರೇಹೇ ಶಂಭೋ ಮಹಾತ್ಮನಃ, ಹರಿಯ ಶಂಭುವಿನ ನಾಮವನ್ನು ನಿರಂತರ ಉಚ್ಚರಿಸತಕ್ಕಂಥವರು. ಇಂಥವರೆಲ್ಲ ತೇವಿ ಭಾಗವತ ಸ್ಮೃತಾ, ಇಂಥವರೆಲ್ಲ ಭಾಗವತೋತ್ತಮರು. ಬೇಸಿಗೆಯಲ್ಲಿ ದಾರಿಯಲ್ಲಿ ಹೋಗುವವರಿಗೆ ಪಾನೀಯದ ವ್ಯವಸ್ಥೆ ಮಾಡತಕ್ಕಂಥವರು, ನೀರಿಲ್ಲದೆ ಇದ್ದ ಊರಿಗೆ ಬಾವಿ ತೋಡಿ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥವರು, ಅನ್ನದಿಂದ
ರಹಿತರಾಗಿ ಕ್ಷುಧಿತರಾಗಿ ಅನ್ನಂದೇಹೀತ ಕೇಳತಕ್ಕಂಥ ವ್ಯಕ್ತಿಗಳಿಗೆ ಅನ್ನದ ವ್ಯವಸ್ಥೆ ಮಾಡತಕ್ಕಂಥವ್ರು, ಗೋಸೇವಾ ರತರಾದವರು, ಹೀಗೆ ವಿಸ್ತಾರವಾಗಿ ಸಜ್ಜನಿಕೆಯ ಭಾಗವತತ್ವದ ವ್ಯಕ್ತಿತ್ವವನ್ನು ವರ್ಣನೆ ಮಾಡಿ ಇಂಥವರು ಭಾಗವತರು, ಇಂತಹ ಭಾಗವತರ ಬಗ್ಗೆ ಯಾರು ಭಾಗವತರು ಅಂತ ಅವರನ್ನು ಸ್ಮರಿಸಿಕೊಳ್ತಾರೋ ಅಂಥವರು ಕೂಡ ಭಾಗವತರು. ಅಂದರೆ ಭಗವದ್ಭಕ್ತರನ್ನು ಸ್ಮರಿಸಿ ಆ ಭಗವದ್ಭಕ್ತರ ಭಾಗವತಿಕೆಗೆ ಅಂದರೆ ಭಗವತ್ ಕರ್ಮಾನುಷ್ಠಾನಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥವರು ಯಾರಿದ್ದಾರೆ ಅವರೂ ಭಾಗವತರು ಅಂತ ಹೇಳಿ ತಾನು ಗಂಗಾ ಸ್ನಾನದಲ್ಲಿ ನಿರತನಾಗ್ತಾನೆ. ಸನಕಾದಿಗಳಿಗೆ ನಾರದರು ಮಾಡಿದಂತಹ ಉಪದೇಶ ಇದೆಲ್ಲ. ಈಗ ಮಾರ್ಕಂಡೇಯ ಮಹರ್ಷಿಗಳಿಗೆ ಭಗವಂತ ಯಾರು ಭಾಗವತರು ಅಂತ ನಿರೂಪಿಸಿದ ಮೇಲೆ ಗಂಗೆಯ ಮಹತ್ವವನ್ನು ಹೇಳ್ತಾನೆ. ಸನಕಾದಿಗಳು ಗಂಗೆಯಲ್ಲಿ ಸ್ನಾನ ಮಾಡಿದರು ಅಂತ ಒಂದು ಪ್ರಕರಣ ಪ್ರಾಪ್ತವಾಗ್ತದೆ. ಆಗ ಗಂಗೆಯ ವಿಷಯದಲ್ಲಿ ಒಂದು ಪ್ರಮುಖವಾದ ವಿಷಯ ಇನ್ನು ಮುಂದೆ ಪ್ರಾರಂಭ ಆಗ್ತದೆ. ಗಂಗಾ ವಿಷಯದಲ್ಲಿ ಬಂದ ಕಥೆ ಒಂದು ಸಂಕ್ಷಿಪ್ತವಾಗಿ ನೋಡೋಣ. ಇದು ಬೇರೆ ಪುರಾಣಗಳಲ್ಲಿ ಇಷ್ಟು ವಿಸ್ತಾರವಾಗಿ ಇಲ್ಲ. ಸಗರರ ಪುತ್ರರಿಂದಾಗಿ ಅದೇ ವಂಶದಲ್ಲಿ ಬಂದಂತಹ ಭಗೀರಥನಿಂದಾಗಿ ಗಂಗೆ ಭೂಲೋಕಕ್ಕೆ ಬಂತು ಅನ್ನೋದು ಕಥೆ. ಆದ್ದರಿಂದ ಈ ಸಾಗರ, ಗಂಗಾಪತಿಯಾದಂತಹ ಸಾಗರ, ಅದಕ್ಕೂ ಸಗರನಿಗೂ ಸಂಬಂಧ ಇದೆ. ಆ ದೃಷ್ಟಿಯಿಂದ ಸಗರನಿಂದ ಪ್ರಾರಂಭಿಸಿ ಕಥೆಯ ವಿಸ್ತಾರ ಇಲ್ಲಿ ಮುಂದುವರಿಯುತ್ತದೆ. ಸೂತ ಉವಾಚ, ಇಲ್ಲಿಗೆ ಮಾರ್ಕಂಡೇಯರ ಕಥೆ ಒಂದು ಹಂತದ್ದು ಮುಗಿಯಿತು. ಮಾರ್ಕಂಡೇಯರು ಜಗತ್ತಿನ ಪ್ರಳಯವನ್ನು ನೋಡಿ ಜಗತ್ಸೃಷ್ಟಿಯನ್ನು ಕೂಡ ಕಂಡು ಭಗವಂತನನ್ನು ಸ್ತುತಿ ಮಾಡಿದರು. ಭಗವಂತನ ಜೊತೆಗೆ ಪರಸ್ಪರ ತತ್ವವಿಮರ್ಶೆಯನ್ನು ನಡೆಸಿದರು. ಆ ತತ್ವವಿಮರ್ಶೆಯಲ್ಲಿ ಆತನಿಗೆ ಭಾಗವತರ ವ್ಯಕ್ತಿತ್ವದ ಶ್ರವಣ ಆಯಿತು ಅನ್ನೋದು ಒಂದು ಘಟ್ಟ. ಮುಂದಿನ ಕಥೆ ಜಗತ್ತನ್ನು ಸೃಷ್ಟಿ ಮಾಡಿ ಪಾಲನೆ ಮಾಡತಕ್ಕಂತಹ ಈ ಭಗವಂತನ ಪಾದದಿಂದ ಇಳಿದು ಬಂದಂತಹ ನದಿ ಈ ಗಂಗಾ ಅಂತಕ್ಕಂತಹ ನದಿ. ಆ ಗಂಗೆಯ ಉತ್ಪತ್ತಿಗೆ ಕಾರಣೀಭೂತವಾದ ವಂಶ ಸಗರ ವಂಶ ಅಥವಾ ಸೂರ್ಯವಂಶ. ಆ ಸೂರ್ಯವಂಶದ ರಾಜನಾದಂತಹ ಒಬ್ಬ ಬಾಹುಕ, ಅವನನ್ನು ಬಾಹು ಎಂದು ಕರೀತಾರೆ. ಆ ಬಾಹುವಿನ ಮಗನಾಗಿ ಬಂದವನೇ ಸಗರ. ಅದು ಒಂದು ಸೂರ್ಯವಂಶದ ಒಂದು ದೊಡ್ಡ ದುರ್ಘಟನೆ. ಏನು? ರಾಜ ಬಾಹು ಆತ ಈ ಅಯೋಧ್ಯೆಯಲ್ಲಿ ರಾಜಸಿಂಹಾಸನವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಆತನಿಗೆ ಈ ಅನೇಕ ಜನರ ವಿರೋಧ ಉಂಟಾಯಿತಂತೆ. ವಿರೋಧ ಉಂಟಾಗಿ ಆತ ದೇಶವನ್ನು ಬಿಟ್ಟು ಹೋಗಬೇಕಾದಂತಹ ಪ್ರಸಂಗ ಬಂತು ಅನ್ನೋದು ಒಂದು ಸೂರ್ಯವಂಶದಲ್ಲಿ ಉಂಟಾದಂತಹ ದುರ್ಘಟನೆ. ಈ ಬಾಹುಕ ರಾಜ ಆತ ರಾಕ್ಷಸ ಭಾವದಿಂದ ವರ್ತಿಸಿದ ಅನ್ನುವುದು ಸೂರ್ಯವಂಶದಲ್ಲಿ ಉಂಟಾದಂತಹ ಈ ದುರ್ಘಟನೆಗೆ ಕಾರಣ. ರಾಕ್ಷಸ ಭಾವದಿಂದ ವರ್ತಿಸಿದ ಸ್ಥಿತಿಯನ್ನು ಕೇಳಿದಂತಹ ಋಷಿಗಳು ಸೂತರಲ್ಲಿ ಪ್ರಶ್ನಿಸಿದರು. ಕೋಸವು ರಾಕ್ಷಸ ಭಾವೇನ ಮೋಚಿತ ಸಗರಾನ್ವಯೇ ಸಗರ ಕದಮೋ ರಾಜ ಕುತ್ರ ಜಾತೋ ಮುನೀಶ್ವರ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಆದ್ದರಿಂದ ಈ ಸಗರನ ಏನು ಬಾಹುಕನ ವಂಶದಲ್ಲಿ ಸಗರನ ಕಥೆ ಏನು ಬರ್ತದೆ, ಅದರಲ್ಲಿ ನಾವು ಎರಡು ಅಂಶವನ್ನು ಗಮನಿಸಬೇಕು. ಒಂದು, ರಾಜ ಬಾಹು ಅಥವಾ ಬಾಹುಕ ಅವನು ಊರು ಬಿಡುವುದಕ್ಕೆ ಕಾರಣೀಭೂತವಾದ ಪ್ರಸಂಗ ಪ್ರತಿಯೊಬ್ಬ ಮನುಷ್ಯನಿಗೂ ಉಪದೇಶ ಮಾಡುವಂಥದ್ದು. ಆ ನಂತರದಲ್ಲಿ ಸೂರ್ಯವಂಶದಲ್ಲಿ ಆ ರೀತಿಯ ಪ್ರಕರಣವೇ ಘಟಿಸದೇ ಇರುವುದಕ್ಕೆ ಬಾಹುಕನ ಇತಿಹಾಸವನ್ನು ನೋಡಿ ಮುಂದಿನ ಸೂರ್ಯವಂಶಜರು ಜಾಗೃತರಾಗ್ತಾರೆ. ಯಾರೂ ಬಾಹುಕನ ಹಾಗೆ ಇರತಕ್ಕದ್ದಲ್ಲ ಅನ್ನೋ ನಿಶ್ಚಯವನ್ನು ಮಾಡ್ತಾರೆ. ಆದ್ದರಿಂದ ಮುಂದೆ ಸೂರ್ಯವಂಶ ರಘುವಂಶ ಅಂತ ಹೆಸರಿನಿಂದ ಬಹಳ ಖ್ಯಾತಿಗೆ ಬರ್ತದೆ. ಇದು ಒಂದು ಅಂಶ, ಬಾಹುಕ ಯಾಕೆ ತಾನು ರಾಜ್ಯ ಬಿಡಬೇಕಾಯಿತು ಅಂತ. ಎರಡನೇ ಅಂಶ, ಕಾಡಿನಲ್ಲಿ ಬಾಹುಕನ ಪತ್ನಿ ತಾನು ತನ್ನ ಪತಿಯನ್ನು ಕಳೆದುಕೊಂಡ ಮೇಲೆ ಪಡೆದಂತಹ ಮಗ ಸಗರ ಅವನು ಹೇಗೆ ಮತ್ತೆ ಈ ಸಿಂಹಾಸನದಲ್ಲಿ ಬಂದು ಅಧಿಷ್ಠಿತನಾದ ಸೂರ್ಯವಂಶವನ್ನು ಬೆಳೆಸಿದ ಅನ್ನುವುದು ಪ್ರತಿಯೊಬ್ಬರೂ ಶ್ರವಣ ಮಾಡಿದರೆ ತಾವು ಕೂಡ ಕಳೆದುಕೊಂಡ ಜಾಗವನ್ನು ಮತ್ತೆ ಪಡಿತಾರೆ ಅನ್ನುವ ಫಲವನ್ನು ಕೊಡ್ತಕ್ಕಂತಹ ಕಥೆ. ಅಂತಹ ಸಗರನ ಪುಣ್ಯಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.